ನಮಸ್ಕಾರ ಪ್ರಿಯ ವೀಕ್ಷಕರೇ, ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿರಂಜನ್ ಸಿರೋಡ್. ಚಲೋ ಬೆಳಗಾವಿ ಲಿಂಗಾಯತ ಪಂಚಮಸಾಲಿಗಳಿಂದ ಮೌನ ಪಥ ಸಂಚಲನ. ಲಿಂಗಾಯತ ಪಂಚಮಸಾಲಿ ಮಹಾ ಜಗದ್ಗುರು ಪೀಠ ಕುಣಲ ಸಂಗಮ ಪರಮಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹುಕ್ಕೇರಿ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಅಧ್ಯಕ್ಷರಾದಂತಹ ಭೀಮಪ್ಪ ಚೋಗಲ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಭೀಮಾನಂದ ಮುದುಕಣ್ಣನವರ್ ನಮ್ಮ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿ, ಕಳೆದ ವರ್ಷ ಬೆಳಗಾವಿ ಸುವರ್ಣಸೌಧ ಅಧಿವೇಶನದಲ್ಲಿ ಪಂಚಮಸಾಲಿ ಲಿಂಗಾಯತರ 2A ಮೀಸಲಾತಿ ಹೋರಾಟದಲ್ಲಿ ಒಂದು ಹೋರಾಟವನ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ದಿನಾಂಕ 10/12/2025ರಂದು ಬೆಳಗಾವಿಯ ಗಾಂಧಿ ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಮೌನ ಪಥ ಸಂಚಲನವನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ತ ಲಿಂಗಾಯತ ಪಂಚಮಸಾಲಿ ಬಾಂಧವರು ಹೋರಾಟದಲ್ಲಿ ಬೆಳಗಾವಿಗೆ ಆಗಮಿಸಬೇಕಂತ ರಾಜ್ಯಾದ್ಯಂತ ಕರೆಯನ್ನು ನೀಡಿದ್ದಾರೆ. ವರದಿ ನಿರಂಜನ್ ಶಿರೂರ್, ಎನ್ಐ ನ್ಯೂಸ್ ಬೆಳಗಾವಿ. महाराज की जय। बोलो भगवान बसवेश्वर महाराज की जय। बोलो जगन माते अक्क महादेवी माता की जय। बोलो राष्ट्र माते ಕಿತ್ತೂರಾಣಿ ಚೆನ್ನಮ್ಮ माता की जय। ನಮ್ಮ ಸಮುದಾಯಕ್ಕೆ ಧಾರ್ಮಿಕ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕದ ಮಂತ್ರವನ್ನು ಕೊಟ್ಟ 12ನೇ ಶತಮಾನದ ಬಸವತ ಮುದುಕನವರ್, ಹುಕ್ಕೇರಿ ತಾಲೂಕಾ ಲಿಂಗಾಯತ್ ಪಂಚಮಸಾಲಿ ಸಮಾಜ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ಇಂದಿನ ವಿಷಯ ಏನಂತಂದ್ರೆ, ಈಗ ತಾನೇ ನಮ್ಮ ಅಧ್ಯಕ್ಷರು BD ಚಾವ್ಲಾ ಅವರು ಹೇಳಿದಂಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ವತಿಯಿಂದ, ನಮ್ಮ ಸಮುದಾಯದ ವತಿಯಿಂದ ಕಳೆದ 4-5 ವರ್ಷಗಳಲ್ಲಿ ಮೀಸಲಾತಿ ಸೌಲಭ್ಯಕ್ಕಾಗಿ ಅನೇಕ ಹಂತದ ಹೋರಾಟಗಳನ್ನು ಮಾಡಿದ್ದೇವೆ. ಆದರೂ ಕೂಡ ಸರ್ಕಾರ, ಇನ್ನೂ ದಪ್ಪ ಚರ್ಮದ ಸರ್ಕಾರ ನಮ್ಮ ಕಡೆ ಗಮನ ಕೊಡಲಿಲ್ಲ. ಮೀಸಲಾತಿ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡಲಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹೋದ ವರ್ಷ ಬೆಳಗಾವಿ ಮಹಾನಗರದ ಕೊಂಡಸ್ಕೊಪ್ಪ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ, ಶಾಂತಿಯುತವಾದಂತಹ ಬೃಹತ್ ಪಟ್ಟವನ್ನು ಹಮ್ಮಿಕೊಂಡು ಅಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಏರ್ಪಟ್ಟು ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥ ಪೊಲೀಸರಿಂದ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಪೊಲೀಸರಿಂದ ನಮ್ಮ ಪಂಚಮಸಾಲಿ ಬಂಧುಗಳ ಮೇಲೆ, ಮುಖಂಡರ ಮೇಲೆ, ಗುರುಗಳ ಮೇಲೆ ಹೊಡಿಬಡಿ ಲಾಠಿ ಚಾರ್ಜ್ ಮಾಡಿಸಿದ ಕೃತ್ಯವನ್ನು ನಾವು ಮನಪೂರ್ವಕವಾಗಿ ಖಂಡಿಸುತ್ತೇವೆ. ಅದರ ಕೈ ನೆನಪಿನ ಘಟನೆಯಲ್ಲಿ ನೆನೆಯುತ್ತಾ ಈ ವರ್ಷ ಅಂದ್ರೆ ಇದೇ ತಿಂಗಳು ಡಿಸೆಂಬರ್ 10ನೇ ತಾರೀಕಿನಂದು ಬೆಳಗಾವಿ ಮಹಾನಗರದಲ್ಲಿ ನಾವೆಲ್ಲರೂ ಗಾಂಧಿ ಭವನದಲ್ಲಿ ಸೇರಿ ಅಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ನಂತರ ಅಲ್ಲಿಂದ ಹೊರಟು ಚೆನ್ನಮ್ಮಕ್ಕೆ ಬಂದು ಮಾಲಾರ್ಪಣೆ ಮಾಡಿ ಸರ್ಕಾರದ ಈ ನಡೆಯನ್ನು ಖಂಡಿಸಿ, ಕೃತ್ಯವನ್ನು ಖಂಡಿಸಿ ನಾವು ಕೈಗೆ ಬಟ್ಟೆ ಧರಿಸಿಕೊಂಡು ಇನ್ನೊಂದು ಕೈಯಲ್ಲಿ ಧರ್ಮ ಧ್ವಜವನ್ನು ಹಿಡಿದುಕೊಂಡು ಕರಾಳ ದಿನಾಚರಣೆ ಆಚರಿಸುವ ನಿಟ್ಟಿನಲ್ಲಿ ಈ ಒಂದು ಸರ್ಕಾರದ ಕ್ರಮವನ್ನು ಖಂಡಿಸುತ್ತೇವೆ. ಯಾವತ್ತೂ ಕೂಡ ನಮ್ಮ ಮೀಸಲಾತಿ ಹೋರಾಟಕ್ಕೆ ಸ್ಪಂದನೆ ನೀಡುತ್ತಾ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಅಂತ ಹೇಳಿ ಈ ಮೂಲಕ ನಮ್ಮ ಲಿಂಗಾಯತ್ ಸಮಾಜದಲ್ಲಿ ಪಂಚಮಸಾಲಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ತಾವೆಲ್ಲರೂ ಕೂಡ ಡಿಸೆಂಬರ್ 10ನೇ ತಾರೀಕನ್ನು ನಡೆತಕ್ಕಂಥ ಕರಾಳ ದಿನಾಚರಣೆಯಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಇನ್ನೊಂದು ಕೈಯಲ್ಲಿ ಲಿಂಗಾಯತ್ ಧರ್ಮ ಧ್ವಜದ ದಂಡವನ್ನು ಹಿಡಿದುಕೊಂಡು ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಆ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಸಮಾಜ ಬಾಂಧವರಿಗೆ, ಪಂಚಮಸಾಲಿ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟದ ಭಾಗವಾಗಿ ಕಳೆದ ವರ್ಷ ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸುವ ಸಂದರ್ಭದಲ್ಲಿ ಪೊಲೀಸರು ಹೊಡಿಬಡಿ ಲಾಠಿ ಚಾರ್ಜ್ ಮಾಡಿ ಸರ್ಕಾರದ ಕೃತ್ಯವನ್ನು ಖಂಡಿಸಿ ಬರುವ ಡಿಸೆಂಬರ್ 10ರಂದು ಕರಾಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಆದ ಕಾರಣ ಎಲ್ಲ ಸಮಾಜ ಬಾಂಧವರು ಬೆಳಗಾವಿಗೆ ಬಂದು ಸಹಕರಿಸಬೇಕಾಗಿ ವಿನಂತಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ.